ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರದು ಕ್ರಿಸ್ಮಸ್ಸು ನ್ಯೂ ಇಯರ್ ಮುಗೀತು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಹೋಪ್ ಚೆನ್ನಾಗಿದ್ರ ಅಂತ ಭಾವಿಸಿದ್ದೀನಿ. ಆರೋಗ್ಯವಾಗಿರ್ರಿ. ಸೊ ಇವತ್ತು ನಿಮಗೊಂದು ನಾನು ಸ್ಪೆಷಲ್ ಡಿಶ್ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಟ್ರೈ ಮಾಡ್ತಾಯಿದ್ದೀನಿ. ಏನು ಅಂದರೆ, ನೆನ್ನೆ ಜಾಮೂನ್ ಮಾಡಿದ್ದೆ. ಜಾಮೂನ್ದಲ್ಲಿ ನಾನು 7 ಉಂಡೆ ಮಿಕ್ಸಿದ್ದೀನಿ. ಬರೀ ಸ್ವೀಟೇ ತಿಂದರೆ ಚೆನ್ನಾಗಿರುತ್ತಾ? ಖಾರ ತಿನ್ನೋಣ ಅಂತ ತೆಗೆದು ಇಟ್ಟಿದ್ದೀನಿ. ಸೊ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಚೆನ್ನಾಗಿರುತ್ತೆ ಇಲ್ವೋ ಸೆಕೆಂಡ್ರಿ, ಮಾಡೋದಂತೂ ಮಾಡಬೇಕು, ಟ್ರೈ ಮಾಡಬೇಕಲ್ವಾ. ಹೊಸ ವರ್ಷಕ್ಕೆ ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ದೀನಿ, ನಿಮಗೂ ಶೇರ್ ಮಾಡ್ತಾಯಿದ್ದೀನಿ. ಹೇಗೆ ಅನ್ನಿಸ್ತಂತ ನೀವು ಮಾಡಿಬಿಟ್ಟು ತಿಂದ್ಬಿಟ್ಟು ನಮಗೆ ಕಮೆಂಟ್ ಮಾಡಬೇಕು, ಓಕೆನಾ. ಸೊ ನಾನಿಲ್ಲಿ 7 ಉಂಡೆ ತೆಗೆದಿಟ್ಟಿದ್ದೀನಿ ಜಾಮೂನ್ದು. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ರುಬ್ಬಿಟ್ಕೊಂಡಿದ್ದೀನಿ. ಸೊ ಈ ಥರ ನಾವು ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ತುಂಬ ದಿನ ಯೂಸ್ ಆಗುತ್ತೆ ಫ್ರೆಂಡ್ಸ್. ಈಗ ಅದೇ ಮಿಕ್ಸಿಗೆ ನಾನು ಒಂದು ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡಾಕೋಣ. ನೋಡಿ, ಈರುಳ್ಳಿ ಕಟ್ ಮಾಡಾಕಿದ್ದೀನಿ. ಮತ್ತು ಅದರೊಟ್ಟಿಗೆ ನಾನು ಟೊಮೊಟೊ ಕಟ್ ಮಾಡಿ ಹಾಕ್ತೀನಿ. ಹಾಗೆ ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟ್ ಮಾಡ್ಕೊತೀನಿ. ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಸೊ ಅದೇ ಮಿಕ್ಸಿಗೆ ನಾನಿಲ್ಲಿ 2 ಟೊಮೊಟೊ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಖಾರಕ್ಕೆ ಸ್ವಲ್ಪ ಟೇಸ್ಟಿಗೆ ಮಾತ್ರ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ನಾನು ಖಾರ ಪುಡಿ ಹಾಕೋಣ. ಇದಿಷ್ಟು ಗ್ರೈಂಡ್ ಮಾಡೋಣ. ನೋಡಿ, ಈಗ ಇದಿಷ್ಟು ರುಬ್ಬಾಗಿದೆ. ಇದರೊಟ್ಟಿಗೆ ನಾನು ಒಂದು 6 ಗೋಡಂಬಿ ಹಾಕ್ತೀನಿ. ನೋಡಿ, ಈಗ ನಾನು ಇಲ್ಲೊಂದು ಪಾನ್ ಇಟ್ಟಿದ್ದೀನಿ. ಪಾನಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಸಾಕು. ಎಣ್ಣೆ ಕಾದಿದೆ. ನಾನಿಲ್ಲಿ ಒಂದು ಪೀಸ್ ಚಕ್ಕೆ ಮತ್ತು ಲವಂಗ. ಕಾದಾದ್ಮೇಲೆ ನಾವೇನು ರುಬ್ಬಿಟ್ಟಿರ್ತೀವಲ್ಲ, ಈರುಳ್ಳಿ, ಟೊಮೊಟೊ ಮತ್ತು 2 ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಹಾಕೋಣ. ಹಸಿ ವಾಸನೆ ಹೋಗೋವರೆಗೂ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಹೊಸ ವರ್ಷಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ರೆಸಿಪಿ ಹೊಸ ವರ್ಷದಲ್ಲಿ. ಸೊ ಅದು ಗೋಡಂಬಿ ಹಾಕಿರೋದು ಉರಿತಾ ಇದ್ದರೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಸೊ ಇದಿಷ್ಟು ಹಾಕಿದ್ಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1 ಸ್ಪೂನ್ ಬೇಡ ಫ್ರೆಂಡ್, ಒಂದು ಸ್ವಲ್ಪ ಅರ್ಧ ಆದರೆ ಸಾಕು. ಅಷ್ಟಾದರೆ ಆ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮಾಡಿಟ್ಕೊಂಡ್ಬಿಟ್ರೆ ಯಾವ ಅಡುಗೆಗೆ ಬೇಕಾದ್ರೆ ನಾವು ಈಸಿಯಾಗಿ ಮಾಡ್ಕೊಬೋದು. 1 ತಿಂಗಳು ಅದಕ್ಕೆ ಸ್ವಲ್ಪ ಉಪ್ಪು ಇಲ್ಲ ವಿನೆಗರ್ ಹಾಕಬೇಕು. ವಿನೆಗರ್ ಮೋಸ್ಟ್ಲಿ ಬೇಡ, ಉಪ್ಪು ಹಾಕಿ ಇಟ್ಕೊಂಡ್ರೆ ಅದು ಕೆಡ್ದಿರ ಹಾಗೆ ಇರುತ್ತೆ ಫ್ರೆಂಡ್ಸ್. 1 ತಿಂಗಳಾದರೂ ನಾವು ಸ್ಟೋರ್ ಮಾಡ್ಕೊಬೋದು. ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಸುತ್ತೋ ಎಣ್ಣೆ ಬಿಡಬೇಕದು. ನೋಡಿ, ಈಗ ಇದಿಷ್ಟು ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಸ್ವಲ್ಪ ಖಾರ ಪುಡಿ ಹಾಕೋಣ. ಮತ್ತು ಒಂದು 2 ಸ್ಪೂನು ಧನಿಯಾ ಪುಡಿ. 2 ಸ್ಪೂನ್ ಬೇಡ, 1 ಸ್ಪೂನು. ಮತ್ತು ಅರ್ಧ ಸ್ಪೂನು ಗರಂ ಮಸಾಲೆ. ಏಕೆಂದರೆ ಇದು ಹೋಮ್ ಮೇಡು, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಗರಂ ಮಸಾಲೆ ಸ್ವಲ್ಪ ಸಾಕು. ಈಗ ಇದಿಷ್ಟು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾವೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿರೋ ಮಿಕ್ಸಿ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದೇನಿದೆಯಲ್ಲ ಮಸಾಲೆಗೆ ಹುಯ್ಯೋಣ. ಇದಕ್ಕಿನ್ನ ಸ್ವಲ್ಪ ನೀರು ಇದು ಮಸಾಲೆ ಬೇಯಲಿ. ನೋಡಿ, ಇದು ಮಸಾಲೆ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ನಾವೇನು ಮಾಡ್ಕೊಂಡಿದ್ದೀವಲ್ಲ ಜಾಮೂನ್ದು ಉಂಡೆಗಳು, ಇದನ್ನ ಹಾಕೋಣ. ನೋಡಿ, ಇದು ಕುದೀತಾ ಇದೆ. ಇದಕ್ಕೆ ನಾನು ಆಲೂಗಡ್ಡೆ ಹಾಕ್ತೀನಿ. ಆಲೂಗಡ್ಡೆ ಹಾಕಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ.
ಆಲೂಗೆಡ್ಡೆ ಸ್ವಲ್ಪ ನಾನಿಲ್ಲಿ ಎಕ್ಸ್ಟ್ರಾ ಅಂತ ಆಲೂಗೆಡ್ಡೆ ತಗೊಂಡಿದ್ದೀನಿ ಗುಲಾಬ್ ಜಾಮೂನ್ದಕ್ಕೆ. ಈ ಆಲೂಗೆಡ್ಡೆ ಸ್ವಲ್ಪ ಬೇಯಲಿ, ಯಾಕಂದರೆ ಅದು ಬೇಗ ಸಾಫ್ಟಾಗಿ ಹೋಗುತ್ತೆ. ಇದು ನೀರಲ್ಲಿ ಹಾಕಿದ ತಕ್ಷಣ ಜಾಮೂನ್ ಉಂಡೆ ಸಾಫ್ಟಾಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಆಲೂಗೆಡ್ಡೆ ಸ್ವಲ್ಪ ಇದು ಬೇಯಲಿ ಫ್ರೆಂಡ್ಸ್. ಬೆಂದಾದಮೇಲೆ ಅದನ್ನು ಒಂದು ಮುಕ್ಕಾಲು ಬೆಂದಮೇಲೆ ಅದು ನಾವು ಏನು ಮಾಡ್ಕೊಂಡಿದ್ದೀವಲ್ಲ ಉಂಡೆ ಹಾಕೋಣ ಅಂಥವ್ರಿಗೆ ಇದೊಂದು 10 ನಿಮಿಷ ಬೇಯಲಿ. ನೋಡಿ ಸುತ್ತು ಎಣ್ಣೆ ಬಿಟ್ಟಿದೆ, ಆಲೂಗೆಡ್ಡೆ ಬೆಂದಿದೆ. ಈಗ ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ ಜಾಮೂನ್ ಇದನ್ನ ಹಾಕೋಣ. ಇದ್ರೊಳಗಡೆ ಹಾಕಿ ನೋಡಿ, ಇದು ಫುಲ್ಲು ಇವಾಗ ಜಾಮೂನ್ ಹಾಕಿದ್ದೀವಿ, ಫುಲ್ಲು ಡ್ರೈ ಆಗಿಬಿಟ್ಟಿದೆಲ್ಲ. ಈಗ ಇದಕ್ಕೆ ಸ್ವಲ್ಪ ನಾವು ನೀರು ಇಟ್ಕೊಳ್ಳೋಣ ಫ್ರೆಂಡ್. ಸ್ವಲ್ಪ ಆದರೆ ಸಾಕು, ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಇಟ್ಕೊಳ್ಳೋಣ. ಈ ಜಾಮೂನ್ ಉಂಡೆಗೆ ಸ್ವಲ್ಪ ಉಪ್ಪು ಖಾರ ಹಿಡೀಲಿ. ಎಲ್ಲರೂ ಸ್ವೀಟ್ ಮಾಡಿ ತಿಂತಾರಲ್ಲ, ಸೊ ನಾವು ಹೊಸ ವರ್ಷದಾಗೆ ನಾನು ಖಾರ ಮಾಡಿ ತಿಂತೆ. ಸೊ ಹೇಗಿರುತ್ತೆ, ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೀನಿ, ನಿಮಗೂ ವಿಡಿಯೋ ಶೇರ್ ಮಾಡಿದ್ದೀನಿ. ತಿಂದ್ಬಿಟ್ಟು ನಾನು ರುಚಿ ಹೇಳ್ತೀನಿ, ನೀವು ಮಾಡಿ ನೋಡ್ರಿ, ಓಕೆನಾ? ಇದು ಸ್ವಲ್ಪ ಕುದೀಲಿ ಫ್ರೆಂಡ್ಸ್. ಇದು ಅದಕ್ಕೆ ಉಪ್ಪು ಖಾರ ಹಿಡೀಲಿ. ಈಗ ನಾವು ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಸೊ ನೋಡಿ, ಇದು ಕುದೀತಾ ಇದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದಕ್ಕೆ. ಈಗ ನಾನು ಸುಮ್ಮನೆ ಸಿಂಪಲ್ಲಾಗಿ ಆಲೂಗೆಡ್ಡೆ ಹಾಕಿ ಮಾಡಿದ್ದೀನಿ ಫ್ರೆಂಡ್ಸ್. ಹೇಗಿರುತ್ತೆ ಅಂತ ಹೇಳ್ತೀನಿ. ನೀವು ಅಕಸ್ಮಾತ್ ನೀವು ಟ್ರೈ ಮಾಡ್ತೀನಿ ಅಂದರೆ ಮಶ್ರೂಮ್ ಕೂಡ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬಟಾಣಿ ಹಾಕಿ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಜಾಸ್ತಿ ಉಂಡೆ ಮಾಡಿ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಬಟಾಣಿ ಮತ್ತು ಮಶ್ರೂಮ್, ಈಗೇನು ನಾವು ಜಾಮೂನ್ ಉಂಡೆ ಮಾಡಿದ್ದೀವಲ್ಲ ಇದನ್ನು ಹಾಕಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗನೆ ತೋರಿಸ್ತೀನಿ. ಇವತ್ತು ಇದನ್ನು ಟ್ರೈ ಮಾಡಿ ರುಚಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಿಮಗೆ ದೊಡ್ಡ ವೀಡಿಯೋದಲ್ಲಿ ಹಾಕ್ತೀನಿ, ಓಕೆನಾ? ಸೊ ಇದನ್ನು ಸ್ವಲ್ಪ ಬೇಯಬೇಕು, ಇದನ್ನು ಸಾಫ್ಟ್ ಆಗಬೇಕು. ತಟ್ಟೆ ಮುಚ್ಚ. ಸೊ ನೋಡಿ, ಈಗ ಇದು ಫುಲ್ಲು ರೆಡಿಯಾಗಿದೆ. ನೋಡಿ, ಇದು ಗುಲಾಬ್ ಜಾಮೂನ್ ಉಂಡೆಗಳು ಸಾಫ್ಟ್ ಆಗೋಗಿದೆ. ಸೊ ಇದನ್ನು ಈಗ ಚಪಾತಿಗೆ ಸರ್ವ್ ಮಾಡ್ತೀನಿ. ಯಾವ ರೀತಿ ಇದೆ ಅಂತ ಹೇಳ್ತೀನಿ, ವೇಟ್. ನೋಡಿ, ಈಗ ಫುಲ್ಲಿ ರೆಡಿಯಾಗಿದೆ. ಚಪಾತಿ ಕೂಡ ರೆಡಿಯಾಗಿದೆ. ಚಪಾತಿ ರೆಡಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದೇ ಉಂಡೆ ಹಾಕಬೇಕು. ನೋಡಿ, ಈಗ ಇದು ನನ್ನ ಮಗನಿಗೆ ಕೊಡ್ತೀನಿ ಟೇಸ್ಟ್ ಮಾಡೋಕ್ಕೆ. ನನ್ನ ಮಗನ ಮೇಲೆ ಎಕ್ಸ್ಪೆರಿಮೆಂಟ್ ಫಸ್ಟ್. ಸೊ ನೋಡಿ, ನನ್ನ ಮಗ ತಿಂತಾ ಇದ್ದಾನೆ. ಹೇಗಿದೆ? ಸೊ ನೋಡಿ, ಈಗೆಲ್ಲ ತಿಂತಾ ಇದ್ದಾರೆ, ಹೇಗಿರುತ್ತೆ ಅಂತ ಹೇಳ್ತಾರೆ. ಬಿಸಿ. ಸೊ ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಯಾವ ರೀತಿ ತಿಂತಾರೆ, ಏನಿದೆ, ಹೇಗಿರುತ್ತೆ, ಹೊಸ ವರ್ಷಕ್ಕೆ ಹೊಸ ರೆಸಿಪಿ ನಮ್ಮದು. ಹೇಗಿದೆ ವರ್ಷ? ಚೆನ್ನಾಗಿದೆ ಅಮ್ಮ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ಹೊಸ ವರ್ಷಕ್ಕೆ ಹೊಸ ರೆಸಿಪಿ ಹೆಸರು ನೀವು ಏನು ಬೇಕಾದ್ರೆ ಇಟ್ಕೋಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಲವ್ ಯು, ಬಾಯ್.